ಕನ್ನಡ ನರ್ಸಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಆಫ್ ನರ್ಸಿಂಗ್ ಅಥವಾ ನರ್ಸಿಂಗ್ ಫೌಂಡೇಶನ್ ಅಂತ ಕೂಡ ಹೇಳ್ಬೋದು, GNM ಫಸ್ಟ್ ಇಯರಲ್ಲಿ ಇರುತ್ತೆ. ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಹತ್ರ. ಸೊ ಒನ್ ಬೈ ಒನ್ ಟಾಪಿಕ್ ವೈಸ್ ನಾವು ನೋಡೋಣ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಎಷ್ಟು ಸಾರಿ ರಿಪೀಟ್ ಆಗಿದ್ದಾವೆ ಅಂತ. ಓಕೆ, ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ನರ್ಸಿಂಗ್ ಪ್ರೊಫೆಷನ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಹಾಸ್ಪಿಟಲ್. ಓಕೆ, ಸೊ ಇವೆಲ್ಲ ಮೇಜರ್ ಟಾಪಿಕ್ಸ್ ನೇಮ್ಸ್ ಇದ್ದಾವೆ. ಸೊ ಅದರಲ್ಲಿ ಕ್ವಶನ್ ನೋಡೋಣ ಏನಿರುತ್ತೆ ಅಂತ. ಓಕೆ, ಸೊ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಕೇಳ್ಬೋದು, ಅಥವಾ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಎಸೆನ್ಸಿಯಲ್ ಕ್ವಾಲಿಟೀಸ್ ಆಫ್ ಪ್ರೊಫೆಷ್ನಲ್ ನರ್ಸ್ ಅಂತ ಕೇಳ್ಬೋದು. ಓಕೆ, ಸೊ ಕ್ವಶನ್ ನಿಮಗೆ ಈ ಥರ ಬರ್ಬೋದು ಅಥವಾ ಈ ಥರ ಬರ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, 4 ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದು. ಇಷ್ಟು ಸರಿ ಕೇಳಿದ್ದಾರೆ. ಓಕೆ, 25, 24, 17, 15, 13, 12 ಆ್ಯಂಡ್ 12 ಇಷ್ಟು ಸಾರಿ ಇದು ರಿಪೀಟ್ ಆಗಿದೆ. ಇನ್ನೊಮ್ಮೆ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನರ್ಸಿಂಗ್ ಆ್ಯಸ್ ಅ ಪ್ರೊಫೆಷನ್ ಆ್ಯಂಡ್ ಎಥಿಕ್ಸ್. ಇದರಲ್ಲಿ ನಮಗೆ ಏನೇನು ಕೇಳ್ಬೋದು ಅಂದರೆ ಎಕ್ಸ್ಪ್ಲೇನ್ ನರ್ಸಿಂಗ್ ಆ್ಯಸ್ ಅ ಪ್ರೊಫೆಷನ್. ಓಕೆ, ಸೊ 2019ನಲ್ಲಿ ಇದು ಕ್ವಶನ್ ಬಂದಿದೆ, ಎಕ್ಸ್ಪ್ಲೇನ್ ನರ್ಸಿಂಗ್ ಆ್ಯಸ್ ಅ ಪ್ರೊಫೆಷನ್. ಓಕೆ, ಸೊ ನರ್ಸಿಂಗ್ ಪ್ರೊಫೆಷನ್ ಹೇಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ, 4 ಮಾರ್ಕ್ಸಿಗೆ ಬಂದಿದೆ. ನೆಕ್ಸ್ಟ್ ಡಿಫೈನ್ ನರ್ಸಿಂಗ್, ಡೆಫಿನೇಷನ್ ಆಫ್ ನರ್ಸಿಂಗ್, ಇದು ನಿಮಗೆ ಓದೋದನ್ನು ಹತ್ತೋದಿಲ್ಲ, ಎಲ್ಲರಿಗೂ ಬರುತ್ತೆ. ಲಿಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ನರ್ಸಿಂಗ್, ಇಲ್ಲಿ ಏನು ಕೇಳಿದ್ದಾರೆ, ಪ್ರಿನ್ಸಿಪಲ್ಸ್ ಕೇಳಿದ್ದಾರೆ. 3 ಟೈಮ್ಸ್ ರಿಪೀಟ್ ಆಗಿದೆ 2018ಗಿಂತ ಮೊದಲು. ನೆಕ್ಸ್ಟ್ ಕೋಡ್ ಆಫ್ ಎಥಿಕ್ಸ್, ಪ್ರೊಫೆಷ್ನಲ್ ಇಟಿಕೆಟ್ ಆರ್ ಕಮ್ಯುನಿಕೇಷನ್. ಸೊ ಈ ಥರ ಕ್ವಶನ್ ಕೂಡ ನಿಮಗೆ ಬರ್ಬೋದು. ಇದು ಕೂಡ ನಿಮಗೆ ಎಷ್ಟು ಸರಿ ರಿಪೀಟ್ ಆಗಿದೆ, 5 to 6 ಟೈಮ್ಸ್ ಇದು ಕೂಡ ಕ್ವಶನ್ ನಿಮಗೆ ರಿಪೀಟ್ ಆಗಿದೆ. ಆ್ಯಂಡ್ ಸ್ಕೋಪ್ ಆಫ್ ನರ್ಸಿಂಗ್, ಇದು ಕೂಡ ಇಂಪಾರ್ಟೆಂಟ್ ಇದೆ, 2021ನಲ್ಲಿ ಬಂದಿದೆ. ಒಂದು ಸರಿ ನೀವು ಓದ್ಕೊಂಡಿಟ್ರೆ ಈಸಿಲಿ ನಿಮಗೆ ರಿಮೆಂಬರ್ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ನಿಮಗೆ PDF ಕಾಣಿಸ್ತಾ ಇದೆ. ಅನಾಟೊಮಿ ಕ್ವಶನ್ ಆ್ಯಂಡ್ ಆನ್ಸರ್, ಫುಲ್ ಆನ್ಸರ್ PDF ಇದೆ ಇದು. ಆ್ಯಂಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಆ್ಯಂಡ್ ಅನಾಟೊಮಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಗಿವ್ ದಿ ಮೀನಿಂಗ್ ಆಫ್ ಫಾಲೋವಿಂಗ್, ಟ್ರೂ ಆರ್ ಫಾಲ್ಸ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಪ್ರತಿಯೊಂದರೂ ನಿಮಗೆ PDF ಅವೈಲೇಬಲ್ ಇದ್ದಾವೆ ವಿತ್ ಆನ್ಸರ್. ಓಕೆ, ಸೊ ಈ PDF ಅನ್ನು ನೀವು ಪಡಿಬೇಕಾದ್ರೆ, ನಿಮಗೆ PDF ಬೇಕಾದರೆ, ಇಫ್ ಯು ವಾಂಟ್ ದಿಸ್ PDF, ಸೊ ಯು ಕ್ಯಾನ್ ಜಾಯಿನ್ ಅವರ್ ಮೆಂಬರ್ಶಿಪ್. ಓಕೆ, ಸೊ ಮೆಂಬರ್ಶಿಪ್ಪನ್ನು ನೀವು ಜಾಯಿನ್ ಆಗ್ಬೋದು ಓನ್ಲಿ 59 ರುಪೀಸಲ್ಲಿ. ಓಕೆ, ಸೊ 59 ರುಪೀಸಲ್ಲಿ ನೀವು ಓನ್ಲಿ 59 ರುಪೀಸಲ್ಲಿ ಮೆಂಬರ್ಶಿಪ್ ಜಾಯಿನ್ ಆಗಬಹುದು. ಜಾಯಿನ್ ಆಗಿದ್ದರೆ ನಿಮಗೆ ಎಲ್ಲ PDF ಕೂಡ ಸಿಗುತ್ತೆ. ಓಕೆ, ಸಪ್ರೇಟ್ 59 ಪೇ ಮಾಡೋದಿಲ್ಲ. ಒಂದು ಸಾರಿ ನೀವು ಮೆಂಬರ್ಶಿಪ್ ಜಾಯಿನ್ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನಿಮಗೆಲ್ಲ PDF ಕೂಡ ಅವೈಲೇಬಲ್ ಇರುತ್ತೆ. ಆಲ್ರೆಡಿ ಎಲ್ಲ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಭಾಳಷ್ಟು ಮೆಂಬರ್ಸ್ ಫ್ರಮ್ ಅದರ್ ಸ್ಟೇಟ್ಸ್, ಬೇರೆ ಸ್ಟೇಟ್ಸಿಂದ ಕೂಡ ಅಡ್ಮಿಷನ್ ಇರುತ್ತೆಲ್ಲ ಕರ್ನಾಟಕದಲ್ಲಿ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಏನು ಮಾಡಿದ್ದಾರೆ, ಮೆಂಬರ್ಶಿಪ್ಪನ್ನು ಬೈ ಮಾಡಿದ್ದಾರೆ. ಲೈಕ್ ದಿಲ್ಲಿ, ವೆಸ್ಟ್ ಬೆಂಗಾಲ್, ಕೇರಳ, ಮುಂಬೈ, ಅದು ತೆಲಂಗಾಣ, ಆಂಧ್ರ, ಎಲ್ಲ ಕಡೆಯಿಂದ ಮೆಂಬರ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಕರ್ನಾಟಕದವ್ರು ಇದ್ದರೆ ನೀವು ಕೂಡ ಜಾಯಿನ್ ಆಗಿ. ಓಕೆ, ಸೊ ಎಲ್ಲ ನೀವು ಕ್ವಶನ್ ಆನ್ಸರ್ PDF ನೋಡ್ಬೋದು. ನರ್ಸಿಂಗ್ ಫೌಂಡೇಶನ್ ಕೂಡ ಆನ್ಸರ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. 7 ಡಿಸೆಂಬರ್ಗೆ ಇದು ರೆಡಿ ಆಗಿತ್ತು, ನರ್ಸಿಂಗ್ ಫೌಂಡೇಶನ್ ಕ್ವಶನ್ಸು 7 ಡಿಸೆಂಬರ್ಗೆ ಇದು ರೆಡಿ ಆಗಿತ್ತು. ಬಟ್ ನನಗೆ ಕಾಮನ್ ಕೋಲ್ಡ್ ಆಗಿತ್ತು, ಸೊ ವಾಯ್ಸ್ ಸರಿಯಾಗಿ ಬರಲಿಲ್ಲ, ಮಾತಾಡೋಕೆ ಕೂಡ ಬರ್ತಾಯಿದ್ದಿಲ್ಲ, ಅದಕ್ಕೋಸ್ಕರ ಇಷ್ಟು ಡಿಲೇ ಆಗಿದೆ. ಏನಾದರೂ ಇದ್ದರೂ ಮೆಂಬರ್ಶಿಪ್ಗಳಿಗೆ ಇಲ್ಲಿ PDF ಅವೈಲೇಬಲ್ ಇರುತ್ತೆ, ಅದಾಗಿದ ಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಸೊ ನೀವು ಜಾಯಿನ್ ಆಗ್ಬೋದು. ಸೊ ಈ ಥರ ನಿಮಗೆ PDF ಬರುತ್ತೆ. ಆ್ಯಂಡ್ ಇನ್ನೊಂದು ಮಾತು, ಈ PDF ಅನ್ನು ನೀವು ಮೊಬೈಲ್ನಲ್ಲೇ ಓದಬೇಕು, ಅದನ್ನು ಡೌನ್ಲೋಡ್ ಮಾಡಿ ಶೇರ್ ಮಾಡೋಕ್ಕೆ ಬರೋದಿಲ್ಲ. ಯಾರಿಗಾದರೂ ಶೇರ್ ಮಾಡ್ತೀನಿ, ಪ್ರಿಂಟ್ ತೊಗೋತೀನಿ ಅಂದರೆ ಬರೋದಿಲ್ಲ ಮೊಬೈಲಲ್ಲಿ ಓದೋಕ್ಕೆ, ಅದಕ್ಕೋಸ್ಕರ ಪ್ರೈಸ್ ಫುಲ್ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಇಲ್ನೆಸ್, ಇದರಲ್ಲಿ ನೋಡೋಣ ಏನೇನು ಕ್ವಶನ್ಸ್ ಬರುತ್ತೆ ಅಂತ. ಓಕೆ, ಡೆಫಿನಿಷನ್ ಆಫ್ ಹೆಲ್ತ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತೀವಿ. ರೀಸೆಂಟ್ಲಿ ಇದು ಭಾಳ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ರೋಲ್ ಆಫ್ ನರ್ಸ್. ಓಕೆ, ಸೊ ನರ್ಸ್ ರೋಲ್ ಇನ್ ಮೇಂಟೈನಿಂಗ್ ಗುಡ್ ಹೆಲ್ತ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಕೇರ್. ರೋಲ್ ಆಫ್ ನರ್ಸ್ ಇನ್ ಮೇಂಟೈನಿಂಗ್ ಹೆಲ್ತ್ ಅಂತ ಬರ್ಬೋದು, ರೋಲ್ ಆಫ್ ನರ್ಸ್ ಇನ್ ಪ್ರೈಮರಿ ಹೆಲ್ತ್ ಕೇರ್ ಅಂತ ಕ್ವಶನ್ ಬರ್ಬೋದು. ಸೊ ಇದು ಕೂಡ ಕ್ವಶನ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ನೆಸ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಆನ್ ಇಂಡಿವಿಜುವಲ್. ಇಲ್ನೆಸ್ ಅಂದರೆ ಏನು, ಇಲ್ನೆಸ್ ಎಫೆಕ್ಟ್ ಏನಿರುತ್ತೆ ಇಂಡಿವಿಜುವಲ್ ಮೇಲೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಡೆಫಿನೇಷನ್ ಆಫ್ ಡಿಸೀಸ್ ರೀಸೆಂಟ್ಲಿ ಬಂದಿದೆ. ನೆಕ್ಸ್ಟ್ ಹಾಸ್ಪಿಟಲ್, ಈ ಟಾಪಿಕ್ ಮೇಲೆ ಏನೇನು ಕ್ವಶನ್ ಬರುತ್ತೆ ನೋಡೋಣ. ಫಂಕ್ಷನ್ ಆಫ್ ಹಾಸ್ಪಿಟಲ್, ಕ್ಲಾಸಿಫಿಕೇಷನ್ ಆಫ್ ಹಾಸ್ಪಿಟಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ರೀಸೆಂಟ್ಲಿ ರಿಪೀಟ್ ಆಗ್ತಾ ಇದೆ. ಹೆಲ್ತ್ ಕೇರ್ ಟೀಮ್ ಅಂದರೆ ಏನು, ಅದರೊಳಗಡೆ ಯಾರ್ಯಾರು ಟೀಮ್ ಇರ್ತಾರೆ ಪ್ರತಿಯೊಂದು ನಿಮಗೆ ಕೇಳ್ಬೋದು, ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಥೆರಪೆಟಿಕ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಆ್ಯಂಡ್ ರೋಲ್ ಆಫ್ ನರ್ಸ್ ಇನ್ ಮೇಂಟೈನಿಂಗ್ ಥೆರಪೆಟಿಕ್ ಎನ್ವಿರಾನ್ಮೆಂಟ್, ಇದು ಕೂಡ ಕ್ವಶನ್ ಇದೆ.
ನೆಕ್ಸ್ಟ್ ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್ ಆ್ಯಂಡ್ ರೆಕಾರ್ಡ್ ಆ್ಯಂಡ್ ರಿಪೋರ್ಟ್ಸಲ್ಲಿ ಏನೇನು ಕ್ವಶನ್ ಬರುತ್ತೆ ನೋಡೋಣ. ಓಕೆ, ಸೊ ಅಡ್ಮಿಷನ್ ಅಂದರೆ ಏನು, ಟೈಪ್ಸ್ ಆಫ್ ಅಡ್ಮಿಷನ್. ಓಕೆ, ಎಕ್ಸಾಂಪಲ್ ಇಲ್ಲಿ ಮೆಡಿಕೋ, ಲೀಗಲ್ ಆ್ಯಂಡ್ ಎಮರ್ಜೆನ್ಸಿ ಅಡ್ಮಿಷನ್ ಅವೆಲ್ಲ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ನರ್ಸ್ ಇನ್ ಅಡ್ಮಿಷನ್ ಪ್ರೊಸೀಜರ್ ಒಳಗಡೆ ಆ್ಯಸ್ ಅ ರೋಲ್ ಆಫ್ ನರ್ಸ್ ನಾವು ಏನು ಮಾಡಬೇಕು, ಆ್ಯಸ್ ಅ ನರ್ಸ್ ನಾವು ಏನು ಮಾಡಬೇಕು, ನಮ್ಮ ರೋಲ್ ಏನಿದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಡಿಸ್ಚಾರ್ಜ್, ಡಿಫೈನ್ ಡಿಸ್ಚಾರ್ಜ್, ಟೈಪ್ಸ್ ಆಫ್ ಡಿಸ್ಚಾರ್ಜ್. ಓಕೆ, ಲಾಮಾ, ಅಬ್ಸ್ಕೆಂಡಿಂಗ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಇವೆಲ್ಲ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಡಿಸ್ಚಾರ್ಜ್ ಪ್ರೊಸೀಜರ್ ಆ್ಯಂಡ್ ನರ್ಸ್ ರೋಲ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಡಿಸ್ಚಾರ್ಜಲ್ಲಿ ನಿಮಗೆ ಇಷ್ಟು ಸಾರಿ ಕ್ವಶನ್ ಬಂದಿದೆ. ಓಕೆ, ಸೊ ಟೋಟಲ್ ಡಿಸ್ಚಾರ್ಜಲ್ಲಿ ನಿಮಗಿದು ಇಷ್ಟು ಸಾರಿ ಬಂದಿದೆ, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಪರ್ಪಸ್ ಆಫ್ ರೆಕಾರ್ಡ್ ಆ್ಯಂಡ್ ರಿಪೋರ್ಟ್, ಎಕ್ಸ್ಪ್ಲೇನ್ ದಿ ನರ್ಸಸ್ ರೋಲ್ ಇನ್ ಮೇಂಟೈನಿಂಗ್ ರೆಕಾರ್ಡ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಟೈಪ್ಸ್ ಆಫ್ ರಿಪೋರ್ಟ್ ಅಂತ ಬರ್ಬೋದು. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ರೆಕಾರ್ಡ್ ಆ್ಯಂಡ್ ರಿಪೋರ್ಟ್ ಓದಲಾರ್ದೆ ನೀವು ಹೋಗೋ ಹಾಗಿಲ್ಲ. ನೆಕ್ಸ್ಟ್ ನರ್ಸಿಂಗ್ ಪ್ರೊಸೆಸ್ ಆ್ಯಂಡ್ ಅಸೆಸ್ಮೆಂಟ್, ಇದರೊಳಗಡೆ ಕೂಡ ಇಂಪಾರ್ಟೆಂಟ್ ಬರುತ್ತೆ. ನರ್ಸಿಂಗ್ ಪ್ರೊಸೆಸ್ ಡೆಫಿನೇಷನ್ ನಿಮಗೆ ಕೇಳ್ಬೋದು. ಓಕೆ, ಮತ್ತು ಕಾಂಪೊನೆಂಟ್ಸ್ ಆಫ್ ನರ್ಸಿಂಗ್ ಪ್ರೊಸೆಸ್ ಅಂತ ಕೇಳ್ಬೋದು, ಅಥವಾ ಸ್ಟೆಪ್ಸ್ ಆಫ್ ನರ್ಸಿಂಗ್ ಪ್ರೊಸೆಸ್ ಅಂತ ಕೇಳ್ಬೋದು. ಸ್ಟೆಪ್ಸ್ ಏನೇನಿದ್ದಾವೆ ಇಲ್ಲೇ ನೋಡಿ, ಅಸೆಸ್ಮೆಂಟ್, ಡಯಾಗ್ನೋಸಿಸ್, ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್, ಇದೇ ಸ್ಟೆಪ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಅಸೆಸ್ಮೆಂಟ್ ಆರ್ ಸ್ಟೆಪ್ಸ್ ಇನ್ ಡೀಟೇಲ್. ಓಕೆ, ಸೊ ಇಲ್ಲಿ ಏನಂತ ಕೇಳ್ತಿದ್ದಾರೆ, ಅಸೆಸ್ಮೆಂಟನ್ನು ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು, ಅಥವಾ ಅದರ್ ಸ್ಟೆಪ್ಸ್ ಅಂದರೆ ಲೈಕ್ ಡಯಾಗ್ನೋಸಿಸ್, ಪ್ಲ್ಯಾನಿಂಗ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯೂಯೇಷನ್, ಅದರೊಳಗಡೆ ಇಂಪಾರ್ಟೆಂಟ್ ಇರೋದು ಅಸೆಸ್ಮೆಂಟ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದ್ರ ಮೇಲೆ ಕೂಡ ನಿಮಗೆ ನೀವು ನೋಡ್ಬೋದು ಇಷ್ಟು ಸಾರಿ ರಿಪೀಟ್ ಆಗಿದೆ, ಅದು 5 to 6 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ಸೊ ಕ್ವಶನ್ ಏನಂತ ಬರ್ಬೋದು, ಫಿಸಿಕಲ್ ಅಸೆಸ್ಮೆಂಟ್ ಅಂದರೆ ಎಕ್ಸಾಮಿನೇಷನ್ ಅಂದರೆ ಏನು, ಪರ್ಪಸ್ ಏನಿದೆ ಅದ್ರದ್ದು, ಮೆಥಡ್ಸ್. ಓಕೆ, ಸೊ ಮೆಥಡ್ಸ್ ಇಲ್ಲೇ ನೀವು ನೋಡ್ಬೋದು, ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್ ಆ್ಯಂಡ್ ಅಸ್ಕಲ್ಟೇಷನ್, ಇದೇ ಮೆಥಡ್ಸನ್ನು ನೀವು ಇನ್ನೊಮ್ಮೆ ಕೇಳ್ಬೋದು, ಅಥವಾ ನರ್ಸಸ್ ರೋಲ್ ಇನ್ ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಕೇಳ್ಬೋದು. ಟೋಟಲ್ ಫಿಸಿಕಲ್ ಎಕ್ಸಾಮಿನೇಷನ್ ಮೇಲೆ ಇಷ್ಟು ಸರಿ ಕ್ವಶನ್ ಬಂದಿದೆ, ಆ್ಯಂಡ್ ಅಗೇನ್ ಇದು ರಿಪೀಟ್ ಆಗ್ಬೋದು. ನೆಕ್ಸ್ಟ್ ಪೊಸಿಷನ್ಸ್, ಸೊ ಇದು ಕೂಡ ಕ್ವಶನ್ ನೋಡ್ಕೊಳ್ಳಿ, ಪೊಸಿಷನ್ ಬಂದರೆ ಬರ್ಬೋದು. ಸೊ ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಡೆಫಿನೇಷನ್, ಓಕೆ, ಸೊ ಪೊಸಿಷನ್ ಅಂದರೆ ಏನು, ಡೆಫಿನೇಷನ್ ಕೇಳಿದ್ದಾರೆ. ಟೈಪ್ಸ್ ಆಫ್ ಪೊಸಿಷನ್ ಲೈಕ್ ಸುಪೈನ್, ಪ್ರೋನ್, ಫೋಲರ್, ಹೈ ಫೋಲರ್ ಅವೆಲ್ಲ ಇರ್ತವೆಲ್ಲ. ಓಕೆ, ಸೊ ಲಿಥೋಟೊಮಿ ಪೊಸಿಷನ್ ಆಗಿರ್ಬೋದು, ಸಿಮ್ಸ್ ಪೊಸಿಷನ್ ಆಗಿರ್ಬೋದು, ಲೆಫ್ಟ್ ಲ್ಯಾಟರಲ್ ಅವೆಲ್ಲ ನೀವು ನೋಡ್ಕೊಳ್ಳಿ. ಈಸಿ ಇದೆ, ಒನ್ ಸೈಡ್ ನೋಡಿಕೊಂಡ್ರೆ ನೆನಪು ಹೋಗೋದಿಲ್ಲ. ಎಕ್ಸ್ಪ್ಲೇನ್ ದೇರ್ ಯೂಸಸ್, ಓಕೆ, ಅದರ ಯೂಸಸ್ ಏನಿದ್ದಾವೆ, ಓಕೆ, ಅದು ಕೂಡ ನೀವು ಬರಿಬೇಕು, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ವೈಟಲ್ ಸೈನ್ಸ್, ಸೊ ವೈಟಲ್ ಸೈನ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ. ಬ್ಲಡ್ ಪ್ರೆಷರ್, ಡೆಫಿನೇಷನ್ ಆಫ್ ಬ್ಲಡ್ ಪ್ರೆಷರ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ BP. ಓಕೆ, ಸೊ BP ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ, ಫ್ಯಾಕ್ಟರ್ಸ್ ಯಾವ್ಯಾವ ಇದ್ದಾವೆ ಅಂತ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಇನ್ ಮೆಜರ್ಮೆಂಟ್ ಆಫ್ BP ಮೆಜರ್ಮೆಂಟ್ ಹೇಗೆ ಮಾಡ್ತೀರಾ ಅಂತ ನೀವು ನೋಡ್ಬೋದು. ಓಕೆ, ಸೊ ಮೆಂಬರ್ಶಿಪ್ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದರ ಆನ್ಸರ್ ಕೂಡ ಸಿಗುತ್ತೆ, ಫೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಓನ್ಲಿ 59 ರೂಪೀಸ್ ಇದೆ. ನೆಕ್ಸ್ಟ್ ಪಲ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಲ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪಲ್ಸ್, ಇದು ಕೂಡ ಇಂಪಾರ್ಟೆಂಟ್ ಇದೆ, ರಿಪೀಟ್ ಆಗ್ತಾನೆ ಇರುತ್ತೆ. ವೈಟಲ್ ಸೈನ್ ಒಂದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ರೆಸ್ಪಿರೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೆಸ್ಪಿರೇಷನ್ ಅಂತ ಕ್ವಶನ್ ಬರ್ಬೋದು, ನೋಡ್ಬೋದು. 15 ರಿಪೀಟ್ ಆಗಿರೋ, ಡೈರೆಕ್ಟ್ 25 ರಿಪೀಟ್ ಆಗಿದೆ. ಸೊ ಅದಕ್ಕೋಸ್ಕರ ಯಾವ ಕ್ವಶನ್ ಕೂಡ ನೀವು ಓದಲಾರ್ದೆ ಹೋಗಬಾರ್ದು. ಈ ಕ್ವಶನ್ಸ್ ಓದ್ರೆ ಪಾಸ್ ಆಗ್ತೀರಾ ಆ್ಯಂಡ್ ಟಾಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬೆಡ್ ಮೇಕಿಂಗ್, ಸೊ ಇದರೊಳಗಡೆ ಲಿಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಬೆಡ್ ಮೇಕಿಂಗ್, ಪರ್ಪಸಸ್ ಆಫ್ ಬೆಡ್ ಮೇಕಿಂಗ್, ಟೈಪ್ಸ್ ಆಫ್ ಬೆಡ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲರೂ ನೀವು ನರ್ಸಿಂಗ್ ಮಾಡಿದ್ರೆ ಅಂದರೆ ಬೆಡ್ ಮೇಕಿಂಗ್ ನಿಮಗೆ ಬಂದೇ ಬರುತ್ತೆ. ಇಷ್ಟು ಸಾರಿ ರಿಪೀಟ್ ಆಗಿದೆ, 10 to 12 ಟೈಮ್ಸ್ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಪರ್ಸ್ನಲ್ ಹೈಜೀನ್, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದರೊಳಗಡೆ ಓರಲ್ ಹೈಜೀನ್ ಅಂತ ಕೇಳ್ಬೋದು. ಡೆಫಿನೇಷನ್, ಪರ್ಪಸಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಫಾರ್ ಅನ್ಕಾನ್ಸಿಯಸ್ ಪೇಷಂಟ್, ಅಂದರೆ ಅನ್ಕಾನ್ಸಿಯಸ್ ಪೇಷಂಟ್ ಇದೆ, ಆ ಪೇಷಂಟಿಗೆ ನೀವು ಓರಲ್ ಕೇರ್ ಹೇಗೆ ಕೊಡ್ತೀರಾ ಅಂತ ನಿಮಗೆ ಕ್ವಶನ್ ಬರ್ಬೋದು. 4 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಬೆಡ್ ಬಾತ್ ಅಂದರೆ ಏನು, ಡೆಫಿನೇಷನ್, ಪರ್ಪಸ್ ಆ್ಯಂಡ್ ಪ್ರೊಸೀಜರ್ ನಿಮಗೆ ಕೇಳ್ಬೋದು. ಫಾರ್ ಅನ್ಕಾನ್ಸಿಯಸ್ ಪೇಷಂಟ್ ಅಂತ ಬರ್ಬೋದು ಇದರೊಳಗಡೆ ಕೂಡ, ಇದು ಕೂಡ ರಿಪೀಟ್ ಆಗಿದೆ. ಹೇರ್ ಕೇರ್ ನಿಮಗೆ ಕೇಳ್ಬೋದು, ಹ್ಯಾಂಡ್ ಕೇರ್, ಫುಡ್ ಕೇರ್ ಆ್ಯಂಡ್ ಪೆಡಿಕ್ಯುಲೋಸಿಸ್ ಕೇರ್ ನಿಮಗೆ ಕೇಳ್ಬೋದು. ಸೊ ಇದು ಕೂಡ ನಿಮಗೆ ಕ್ವಶನ್ ಬರಬಹುದು. ಓಕೆ, ನೆಕ್ಸ್ಟ್ ಕಂಫರ್ಟ್ ಆ್ಯಂಡ್ ರೆಸ್ಟ್, ಇದರೊಳಗಡೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್, ಕಂಫರ್ಟ್ ಡಿವೈಸಸ್. ಓಕೆ, ಡೆಫಿನೇಷನ್ ಆಫ್ ಕಂಫರ್ಟ್ ಡಿವೈಸಸ್, ಲಿಸ್ಟ್ ದಿ ಕಂಫರ್ಟ್ ಡಿವೈಸಸ್, ಎಕ್ಸಾಂಪಲ್ ಪಿಲ್ಲೋ, ಸ್ಯಾಂಡ್ ಬ್ಯಾಗ್, ಬ್ರೆಡ್ ಕೆಡಲ್, ಇಂಥವೆಲ್ಲ ನೀವು ಬರಿಬಹುದು. ಓಕೆ, ಸೊ ಎಕ್ಸಾಂಪಲ್ ಮಾಡಿ ಆ್ಯಂಡ್ ಅದ್ರ ಯೂಸಸ್ ನೀವು ಬರಿಬೇಕು.
ನೆಕ್ಸ್ಟ್ ಸ್ಲೀಪ್. ಸೊ ಸ್ಲೀಪ್ ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಸ್ಲೀಪ್ ಅಥವಾ ರೆಸ್ಟ್, ಕಾಸಸ್ ಆಫ್ ಇನ್ಸೋಮ್ನಿಯಾ. ಓಕೆ, ಸೊ ಸ್ಲೀಪ್ ಜೊತೆ ಅಬ್ನಾರ್ಮಲಿಟೀಸ್ ಆಫ್ ಸ್ಲೀಪ್ ಇರುತ್ತಲ್ಲ ಅದ್ರ ಕೂಡ ಬರ್ಬೋದು. ಎಕ್ಸಾಂಪಲ್ ಇನ್ಸೋಮ್ನಿಯಾ, ಓಕೆ, ಅನೇಬಲ್ ಟು ಸ್ಲೀಪ್ ಅಂತಾರೆ ಅಲ್ಲ ಅದು. ಆ್ಯಂಡ್ ನರ್ಸಿಂಗ್ ಮೆಜರ್ಸ್ ಟು ರೆಡ್ಯೂಸ್ ಸ್ಲೀಪ್. ಓಕೆ, ಸಾರಿ ರೆಡ್ಯೂಸ್ ಅಂತೀನಿ, ಇಂಡ್ಯೂಸ್ ಸ್ಲೀಪ್ ಅಂದರೆ ಸ್ಲೀಪ್ ಆಗೋಕ್ಕೆ ನರ್ಸಿಂಗ್ ಮೆಜರ್ಸ್ ಏನೇನಿದ್ದಾವೆ ಅದು ಕೂಡ ಕೇಳಬಹುದು. ನೆಕ್ಸ್ಟ್ ಎಕ್ಸರ್ಸೈಸ್. ಸೊ ಡಿಫೈನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಕ್ಸರ್ಸೈಸ್ ಟೈಪ್ಸ್ ಇದ್ದಾವೆ ಅದು ಕೂಡ ನಿಮಗೆ ಕೇಳ್ಬೋದು. ಮೀನ್ಸ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಎಕ್ಸರ್ಸೈಸ್ ಡೆಫಿನೇಷನ್ ಬರೀಬೇಕು. ಆ್ಯಂಡ್ ಟೈಪ್ಸ್ ಆಫ್ ಎಕ್ಸರ್ಸೈಸ್ ಅಂತ ಕೇಳ್ಬೋದು, ಇಂಪಾರ್ಟೆನ್ಸ್ ಆಫ್ ದೇರ್ ಎಕ್ಸರ್ಸೈಸ್ ಅಂತ ಕೇಳ್ಬೋದು. ಸೊ ಇಷ್ಟು ಸರಿ ಇದು ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್ ಬಾಡಿ ಮೆಕ್ಯಾನಿಕ್ಸ್ ಡೆಫಿನೇಷನ್, ಇಂಪಾರ್ಟೆನ್ಸ್ ಆ್ಯಂಡ್ ನರ್ಸಿಂಗ್ ರೋಲ್ ಇನ್ ಮೂವಿಂಗ್ ಆರ್ ಲಿಫ್ಟಿಂಗ್ ಅ ಕ್ಲೈಂಟ್. ಓಕೆ, ಸೊ ಒಂದು ಪೇಷಂಟ್ ಇದೆ, ಅದಕ್ಕೆ ಯಾವ ಥರ ಮೂವ್ ಮಾಡಬೇಕು, ಲಿಫ್ಟ್ ಮಾಡಬೇಕು ಅಂತ ಕ್ವಶನ್ ಬರ್ಬೋದು. ನೆಕ್ಸ್ಟ್ ಇನ್ಫೆಕ್ಷನ್ ಕಂಟ್ರೋಲಿಂದ ನಿಮಗೆ ಏನೇನು ಕ್ವಶನ್ ಬರ್ಬೋದು ನೋಡೋಣ. ಫಸ್ಟ್ ಅಸೆಪ್ಸಿಸ್ ಆ್ಯಂಡ್ ಸ್ಟೆರಿಲೈಸೇಷನ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಇದು ನಿಮ್ಮ ಮೈಕ್ರೋಬಯಾಲಜಿ ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಎರಡರೊಳಗಡೆ ಬರುತ್ತೆ. ಸೊ ಡಿಫೈನ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಅಸೆಪ್ಸಿಸ್. ಸ್ಟೆರಿಲೈಸೇಷನ್ ಬಗ್ಗೆ ಕೇಳ್ಬೋದು, ಡೆಫಿನೇಷನ್ನು, ಮೆಥಡ್ಸ್ ಆಫ್ ಸ್ಟೆರಿಲೈಸೇಷನ್ನು, ಆಟೋಕ್ಲೇವಿಂಗ್ ಇಂಪಾರ್ಟೆಂಟ್ ಇದೆ, ಆಟೋಕ್ಲೇವಿಂಗ್ ಅಂತ ನಿಮಗೆ ಕೇಳ್ಬೋದು. ಡಿಸ್ಇನ್ಫೆಕ್ಷನ್ ಅಂದರೆ ಏನು, ಟೆಕ್ನಿಕ್ಸ್ ಆ್ಯಂಡ್ ಶಾರ್ಪ್ಸ್ ಡಿಸ್ಇನ್ಫೆಕ್ಷನ್ ಅದು ಕೂಡ ನಿಮಗೆ ಕೇಳ್ಬೋದು. ಓಕೆ, ಸೊ ಹ್ಯಾಂಡ್ ವಾಷಿಂಗ್ ಕೂಡ ಇಂಪಾರ್ಟೆಂಟ್ ಇದೆ. ಸ್ಟೆಪ್ಸ್ ಆಫ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಹ್ಯಾಂಡ್ ವಾಷಿಂಗ್ ಅಂತ ನಿಮಗೆ ಕೇಳ್ಬೋದು. ಇದು ಕೂಡ ರಿಪೀಟ್ ಆಗಿದೆ, ಭಾಳಷ್ಟು ಸರಿ ರಿಪೀಟ್ ಆಗಿದೆ. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ಕೂಡಿ ನಿಮಗೆ ಇಷ್ಟು ಟೈಮ್ಸ್ ರಿಪೀಟ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅದರೊಳಗಡೆ ಡೆಫಿನೇಷನ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರ್ಬೋದು. ಆ್ಯಂಡ್ ಸೆಗ್ರಿಗೇಷನ್ ಆಫ್ ವೇಸ್ಟ್, ಕಲರ್ ಕೋಡಿಂಗ್, ಯಾವ ಕಲರ್ ಒಳಗಡೆ ಏನು ಹಾಕ್ತೀರಾ ಅಂತ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ, ರೀಸೆಂಟ್ಲಿ ಎಕ್ಸಾಮಲ್ಲಿ ಬಂದಿದೆ. ನೆಕ್ಸ್ಟ್ ಇನ್ಫೆಕ್ಷನ್ ಪ್ರಿವೆನ್ಷನ್, ಓಕೆ, ಯೂನಿವರ್ಸಲ್ ಪ್ರಿಕಾಷನ್, ಬ್ಯಾರಿಯರ್ ನರ್ಸಿಂಗ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಕ್ರಾಸ್ ಇನ್ಫೆಕ್ಷನ್ ಅಂತ ನಿಮಗೆ ಕೇಳ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಇದೆ, ನೋಡ್ಬೋದು, ರಿಪೀಟ್ ಆಗಿದೆ. ನೆಕ್ಸ್ಟ್ ಥೆರಪೆಟಿಕ್ ಪ್ರೊಸೀಜರ್ ಒಳಗಡೆ ನಿಮಗೆ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟ್ ಇದೆ. ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲಿಸ್ಟ್ ದಿ ರೂಟ್ಸ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ಬೋದು, ಭಾಳಷ್ಟು ರೂಟ್ಸ್ ಇದ್ದಾವೆ, ನೀವು ಬರಿಬೋದು. ಓಕೆ, ಸೊ ಪ್ರೊಸೀಜರ್ ಆಫ್ ಓರಲ್ ಮೆಡಿಕೇಷನ್, ಇಂಟ್ರಾಮಸ್ಕುಲರ್ ಇಂಜೆಕ್ಷನ್, IV ಇಂಜೆಕ್ಷನ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ರೈಟ್ಸ್ ಆಫ್ ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ಇವೆಲ್ಲ ಕ್ವಶನ್ಗಳು ಕೂಡಿ ನಿಮಗೆ ಇಷ್ಟು ಸಾರಿ ರಿಪೀಟ್ ಆಗಿದೆ, ಅಂದರೆ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಎಲಿಮಿನೇಷನ್ ಆ್ಯಂಡ್ ಕ್ಯಾಥೆಟರೈಸೇಷನ್ ಆ್ಯಂಡ್ ಎನಿಮಾ, ಇದರೊಳಗಡೆ ನೋಡೋಣ. ಎನಿಮಾ ಡೆಫಿನೇಷನ್, ಕ್ಲಾಸಿಫಿಕೇಷನ್. ಓಕೆ, ಸೊ ಕ್ಲಾಸಿಫಿಕೇಷನ್ ಆಫ್ ಎನಿಮಾ, ಟೈಪ್ಸ್ ಆಫ್ ಎನಿಮಾ ಅಂತ ನಮಗೆ ಬರ್ಬೋದು. ಆ್ಯಂಡ್ ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಅಂತ ಬರ್ಬೋದು. ಓಕೆ, ಇಷ್ಟು ಸಾರಿ ರಿಪೀಟ್ ಆಗಿದೆ ಎನಿಮಾ ಕ್ವಶನ್ ಕೂಡ. ನೆಕ್ಸ್ಟ್ ಕ್ಯಾಥೆಟರೈಸೇಷನ್ ಅಂದರೆ ಏನು, ಅದರ ಡೆಫಿನೇಷನ್ನು, ಇಂಡಿಕೇಶನ್ಸು, ಪ್ರೊಸೀಜರ್ಸ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಮೇಲ್ ಪ್ರೊಸೀಜರ್ ಸಪ್ರೇಟ್, ಫೀಮೇಲ್ ಪ್ರೊಸೀಜರ್ ಸಪ್ರೇಟ್ ಇರುತ್ತೆ, ನೋಡಬೇಕು. ನೆಕ್ಸ್ಟ್ ಯೂರಿನ್ ಆ್ಯಂಡ್ ಟೂಲ್. ಓಕೆ, ರಿಟೆನ್ಷನ್ ಆಫ್ ಯೂರಿನ್, ಇನ್ಕಾಂಟಿನೆನ್ಸ್, ಸ್ಪೆಸಿಮನ್ ಕಲೆಕ್ಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಡಯೇರಿಯಾ ಅಂದರೆ ಏನು, ಕಾಸಸ್, ಅದರದ್ದು ಕಾಂಪ್ಲಿಕೇಶನ್ ಆ್ಯಂಡ್ ನರ್ಸಿಂಗ್ ಕೇರ್ ಏನು ಮಾಡ್ತೀರಾ ಡಯೇರಿಯಾ ಪೇಷಂಟಿಗೆ. ನೆಕ್ಸ್ಟ್ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್. ಓಕೆ, ಯೂಸಸ್ ಆಫ್ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಅಂತ ನಿಮಗೆ ಕ್ವಶನ್ ಬರ್ಬೋದು. ಮತ್ತು ಇದರೊಳಗಡೆ ಸಿಟ್ಸ್ ಬಾತ್ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ, ಸೊ ಪರ್ಪಸ್ ಆ್ಯಂಡ್ ಪ್ರೊಸೀಜರ್ ಎರಡೂ ನಿಮಗೆ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ, ಭಾಳ ಸರಿ ರಿಪೀಟ್ ಆಗಿದೆ. ಓಕೆ, ಸೊ ಹಾಟ್ ಆ್ಯಂಡ್ ಕೋಲ್ಡ್ ಅಪ್ಲಿಕೇಶನ್ ಆ್ಯಂಡ್ ಸಿಟ್ಸ್ ಬಾತ್ ಇವೆರಡೂ ಕೂಡಿ ನಿಮಗೆ ಇಷ್ಟು ಸರಿ ಕ್ವಶನ್ ಬಂದಿದೆ. ನೆಕ್ಸ್ಟ್ ಆಕ್ಸಿಜನ್ ಆ್ಯಂಡ್ ಇನ್ಹಲೇಷನ್, ಆಕ್ಸಿಜನ್ ಅಡ್ಮಿನಿಸ್ಟ್ರೇಷನ್, ಅದ್ರ ಮೆಥಡ್ಸ್ ಏನೇನಿದ್ದಾವೆ. ಓಕೆ, ಆಕ್ಸಿಜನ್ ಮಾಸ್ಕ್, ಕ್ಯಾನ್ಯುಲಾ ಆ್ಯಂಡ್ ಬೇರೆ ಮೆಥಡ್ಸ್ ಇದ್ದಾವೆ ಎಲ್ಲ. ಓಕೆ, ಸೊ ಎಲ್ಲ ಮೆಥಡ್ಸ್ ನೀವು ಇಲ್ಲಿ ಬರಿಬೇಕು. ಇಂಡಿಕೇಶನ್ಸ್ ಆ್ಯಂಡ್ ನರ್ಸಿಂಗ್ ರೋಲ್ ಕೂಡ ನೀವು ಇಲ್ಲಿ ಬರಿಬೇಕು, ಇಂಪಾರ್ಟೆಂಟ್ ಇದೆ, ಇಷ್ಟು ಸಾರಿ ರಿಪೀಟ್ ಆಗಿದೆ. ಮತ್ತು ಸ್ಟೀಮ್ ಇನ್ಹಲೇಷನ್ ಪ್ರೊಸೀಜರ್ ಕೂಡ ಕೇಳ್ಬೋದು, ಪರ್ಪಸ್ ಆ್ಯಂಡ್ ಪ್ರೊಸೀಜರ್ ಎರಡೂ ಕೂಡ ನಿಮಗೆ ಕೇಳ್ಬೋದು, ರಿಪೀಟ್ ಆಗಿದೆ ಇದು ಕೂಡ. ನೆಕ್ಸ್ಟ್ ನ್ಯೂಟ್ರಿಷನ್. ಓಕೆ, ಸೊ ಇದರೊಳಗಡೆ ನ್ಯಾಸೋ ಗ್ಯಾಸ್ಟ್ರಿಕ್ ಟ್ಯೂಬ್ ಅಥವಾ ಗ್ಯಾಸ್ಟ್ರಿಕ್ ಗ್ಯಾವೇಜ್ ಅಂತ ಹೇಳ್ತೀವಿ, ಅದರಿಂದ ಫೀಡಿಂಗ್ ಹೇಗೆ ಮಾಡ್ತೀರಾ, ಅದರ ಇಂಡಿಕೇಶನ್ಸ್ ಆ್ಯಂಡ್ ಪ್ರೊಸೀಜರ್ ಏನಿದೆ ಕೇಳ್ಬೋದು. ನರ್ಸಸ್ ರೋಲ್ ಇನ್ ಫೀಡಿಂಗ್ ಅ ಹೆಲ್ಪ್ಲೆಸ್ ಪೇಷಂಟ್. ಓಕೆ, ಆ ಪೇಷಂಟಿಗೆ ನೀವು ಯಾವ ಥರ ಫೀಡಿಂಗ್ ಮಾಡ್ತೀರಾ ಅಂತ ಕೇಳ್ಬೋದು. ಕೇರ್ ಆಫ್ ರಬ್ಬರ್ ಗೂಡ್ಸ್. ಓಕೆ, ಸೊ ಕೇರ್ ಆಫ್ ರಬ್ಬರ್ ಗೂಡ್ಸ್, ಮೇಂಟೆನೆನ್ಸ್ ಆ್ಯಂಡ್ ಪ್ರಿಸರ್ವೇಷನ್, ಅಂದ್ರೆ ಹಾಸ್ಪಿಟಲ್ ಒಳಗಡೆ ರಬ್ಬರ್ ಮೆಟೀರಿಯಲ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ಅವ್ರು ಕ್ವಶನ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫೀವರ್ ಇಂಪಾರ್ಟೆಂಟ್ ಇದೆ. ಸೊ ಡಿಫೈನ್ ಪ್ಯೂರ್, ಹೈಪರ್ ಪೈರೆಕ್ಸಿಯಾ ಅಥವಾ ಪೈರೆಕ್ಸಿಯಾ ಅಂತ ಬರ್ಬೋದು. ಲಿಸ್ಟ್ ದಿ ಸೈಟ್ಸ್ ಆಫ್ ಟೆಂಪರೇಚರ್ ರೆಕಾರ್ಡಿಂಗ್, ಟೆಂಪರೇಚರ್ ಯಾವ್ಯಾವ ಪ್ಲೇಸಲ್ಲಿ ರೆಕಾರ್ಡ್ ಮಾಡ್ತೀರಾ ಅಂತ ನಿಮಗೆ ಬರ್ಬೋದು. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಅ ಪೇಷಂಟ್ ವಿತ್ ಫೀವರ್, ಇದು ಕೂಡ ಕ್ವಶನ್ ಬರ್ಬೋದು. ಸೊ ಫೀವರ್ ಆ್ಯಂಡ್ ಎರಡು ಎಟ್ ಎ ಟೈಮ್ ಬರ್ಬೋದು, ಇಷ್ಟು ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಅನ್ಕಾನ್ಸಿಯಸ್ ಪೇಷಂಟ್
ಅದರ ಡೆಫಿನೇಷನ್ ಆಫ್ ಅನ್ಕಾನ್ಸಿಯಸ್ ಪೇಷಂಟು, ಡೀಟೇಲ್ ನರ್ಸಿಂಗ್ ಕೇರ್. ಓಕೆ, ಸೊ ನರ್ಸಿಂಗ್ ಕೇರ್ ಅನ್ಕಾನ್ಸಿಯಸ್ ಪೇಷಂಟ್ಗೆ ಏನೇನು ಕೇರ್ ಕೊಡ್ತೀರಂತ ನೀವು ಬರಿಬೇಕಾಗುತ್ತೆ. ಸ್ಕಿನ್ ಕೇರು, ಮೌತ್ ಕೇರು, ಪೊಸಿಷನ್ ಏನು ಕೊಡ್ತೀರಾ, ಓಕೆ, ಬೆಡ್ ಸೋರ್ ಪ್ರಿವೆಂಟ್ ಮಾಡ್ತೀರಾ, ಪ್ರತಿಯೊಂದು ಬರುತ್ತೆ, ಇಂಪಾರ್ಟೆಂಟ್ ಇದೆ ಇದು ಕೂಡ. ನೆಕ್ಸ್ಟ್ ಬೆಡ್ ಸೋರ್. ಓಕೆ, ಬೆಡ್ ಸೋರು, ಡೆಕ್ಯುಬಿಟಸ್ ಸರ್, ಪ್ರೆಷರ್ ಅಲ್ಸರ್, ಪ್ರೆಷರ್ ಸೋರ್ ಏನಂತೂ ಹೇಳ್ಬೋದು. ಸೊ ಡೆಫಿನೇಷನು, ಕಾಸಸ್, ಪ್ರೆಷರ್ ಪಾಯಿಂಟ್ಸ್ ಏನೇನಿದ್ದಾವೆ ಅದು ಬರೀತಾರೆ. ಪ್ರಿವೆನ್ಷನ್ ಆ್ಯಂಡ್ ನರ್ಸಿಂಗ್ ಟ್ರೀಟ್ಮೆಂಟ್ ಅಂತ ಕ್ವಶನ್ ಬರುತ್ತೆ. ಇಷ್ಟು ಸಾರಿ ರಿಪೀಟ್ ಆಗಿದೆ ಇದು ಕೂಡ. ನೆಕ್ಸ್ಟ್ ಕೇರ್ ಆಫ್ ಡೈಯಿಂಗ್ ಪೇಷಂಟ್. ಓಕೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಡೆತ್ ಆದಾಗ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರ್ತವೆ. ಕೇರ್ ಆಫ್ ಟರ್ಮಿನಲ್ಲಿ ಇಲ್ ಪೇಷಂಟ್. ಓಕೆ, ಟರ್ಮಿನಲ್ಲಿ ಇಲ್ ಪೇಷಂಟ್ ಕೇರ್ ನಾವು ಹೇಗೆ ಕೊಡಬೇಕು. ಆ್ಯಂಡ್ ಕೇರ್ ಆಫ್ ಅ ಬಾಡಿ ಆಫ್ಟರ್ ಡೆತ್, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಟೋಟಲ್ ನಿಮಗೆ ಎಟ್ ಎ ಟೈಮ್ ಕ್ವಶನ್ ಕೇಳ್ಬೋದು. ಇಷ್ಟು ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಮೆಂಟಲ್ ಹೆಲ್ತ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲಿ ಹೆಲ್ದಿ ಪರ್ಸನ್ ಇಂಪಾರ್ಟೆಂಟ್ ಇದೆ. ಇದು ಸೈಕಾಲಜಿ ಒಳಗಡೆ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲಿ ಹೆಲ್ದಿ ಪರ್ಸನ್ ಆ್ಯಂಡ್ ಪ್ರಮೋಷನ್ ಆಫ್ ಮೆಂಟಲ್ ಹೆಲ್ತ್. ಓಕೆ, ಅಡೋಲಸೆಂಟ್ ಒಳಗಡೆ, ಓಲ್ಡ್ ಏಜ್ ಒಳಗಡೆ ಮೆಂಟಲ್ ಹೆಲ್ತನ್ನು ಹೇಗೆ ಪ್ರಮೋಟ್ ಮಾಡ್ತೀರಾ ಕ್ವಶನ್ ಇದು ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್ ಫಸ್ಟ್ ಏಡ್ ಆ್ಯಂಡ್ ಎಮರ್ಜೆನ್ಸಿ. ಇದರೊಳಗಡೆ ಫಸ್ಟ್ ಏಡ್ ಬೇಸಿಕ್ಸ್ ನಿಮಗೆ ಕೇಳ್ತಾರೆ. ಅದರೊಳಗಡೆ ನೀವು ಡಿಫಿನೇಷನ್ ಆಫ್ ಫಸ್ಟ್ ಏಡ್, ಗೋಲ್ಡನ್ ರೂಲ್ ಆಫ್ ಫಸ್ಟ್ ಏಡ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಫಸ್ಟ್ ಏಡ್ ಅಂತ ಕ್ವಶನ್ ಬರ್ಬೋದು. ಇಷ್ಟು ಸರಿ ಇದು ರಿಪೀಟ್ ಆಗಿದೆ, ಓದ್ಕೊಂಡು ಹೋಗಲೇಬೇಕು ಫಸ್ಟ್ ಏಡ್. ಓಕೆ, ಸೊ ನೆಕ್ಸ್ಟ್ ಫ್ರ್ಯಾಕ್ಚರ್ ಅಂದರೆ ಏನು, ಡಿಫಿನೇಷನ್, ಟೈಪ್ಸ್ ಫಸ್ಟ್ ಏಡ್ ಫಾರ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಓಕೆ, ಎಸ್ಪೆಷಲಿ ಲೆಗ್ ಅಥವಾ ಫೀಮರ್ ಫ್ರ್ಯಾಕ್ಚರ್ ಫಸ್ಟ್ ಏಡ್ ನೀವು ಹೇಗೆ ಮಾಡ್ತೀರಾ ಅಂತ ಕ್ವಶನ್ ನಿಮಗೆ ಬರ್ಬೋದು, ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬರ್ನ್. ಅದ್ರ ಒಳಗಡೆ ಡೆಫಿನೇಷನ್ ಆಫ್ ಬರ್ನ್, ರೂಲ್ ಆಫ್ 9 ಯೂಸ್ ಮಾಡ್ತೀವಿ ನಾವು ಬರ್ನ್ ಮ್ಯಾನೇಜ್ಮೆಂಟಲ್ಲಿ. ಓಕೆ, ಅದು ಕೇಳ್ಬೋದು. ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ ಆಫ್ ಬರ್ನ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಓಕೆ, ಸೊ ಇಷ್ಟು ಸರಿ ರಿಪೀಟ್ ಆಗಿದೆ ಇದು ಕೂಡ. ನೆಕ್ಸ್ಟ್ ಡ್ರೌನಿಂಗ್. ಡ್ರೌನಿಂಗ್ ಅಂದರೆ ಏನು, ಫಸ್ಟ್ ಏಡ್ ಫಾರ್ ಡ್ರೌನಿಂಗ್. ಓಕೆ, ನೀರೊಳಗಡೆ ಮುಳುಗ್ತಾರಲ್ಲ ಅದ್ರ ಫಸ್ಟ್ ಏಡ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಇದೆ. ಬ್ಯಾಂಡೇಜ್, ಡೆಫಿನೇಷನ್, ಟೈಪ್ಸ್, ಏಮ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಬ್ಯಾಂಡೇಜ್ ನಿಮಗೆ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ ಇದು ಕೂಡ. ಆ್ಯನಿಮಲ್ ಬೈಟ್. ಓಕೆ, ಫಸ್ಟ್ ಏಡ್ ಫಾರ್ ಸ್ನೇಕ್ ಬೈಟ್. ಸ್ನೇಕ್ ಬೈಟ್ ಆದಾಗ ಫಸ್ಟ್ ಏಡ್ ಏನು ಮಾಡ್ತೀರಾ, ಡಾಗ್ ಬೈಟ್ ಆದಾಗ, ಇನ್ಸೆಕ್ಟ್ ಬೈಟ್ ಆದಾಗ ಏನು ಮಾಡ್ತೀರಾ ಕೇಳಬಹುದು. ಓಕೆ, ನೆಕ್ಸ್ಟ್ ಅದರ್ ಎಮರ್ಜೆನ್ಸೀಸ್ ಲೈಕ್ ಪಾಯ್ಸನಿಂಗ್, ಹೆಮೊರೇಜ್, ಫಾರಿನ್ ಬಾಡಿ ಇನ್ ದಿ ಐ, ಆವಾಗ ನಾವು ಏನು ಫಸ್ಟ್ ಏಡ್ ಮಾಡ್ತೀವಿ, ಇದು ಕೂಡ ಕ್ವಶನ್ ಬರಬಹುದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಇವೆಲ್ಲ ನಿಮಗೆ ಕ್ವಶನ್ ಬೇಕು. ಇದ್ರ ಜೊತೆ ಟ್ರೂ ಆರ್ ಫಾಲ್ಸ್, ಗಿವ್ ದಿ ಮೀನಿಂಗ್ ಆಫ್ ಫಾಲೋವಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇವೆಲ್ಲ ಕ್ವಶನ್ಸ್ ನಿಮಗೆ ಬೇಕು ಅಂದರೆ ನೀವು ಮೆಂಬರ್ಶಿಪ್ ಜಾಯ್ನ್ ಆಗ್ಬೋದು. 59 ರುಪೀಸಲ್ಲಿ ನಿಮ್ಗೆ ಇವೆಲ್ಲ PDF ಸಿಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು.